ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದಾಸರ ಕೀರ್ತನೆಗಳು ಭಕ್ತಿ ಪ್ರಧಾನ ಸಂದೇಶಗಳನ್ನು ಕೊಡುತ್ತವೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಡಿ ಕಾವೇರಿ ಸುರೇಶ್ ತಿಳಿಸಿದ್ದಾರೆ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ದಾಸ ಸಾಹಿತ್ಯ ಪರಿಚಯ ಒಂದು ಅವಲೋಕನ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸವನ್ನ ನೀಡುತ್ತಾ ಹೇಳಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕೇಳಿಬರುವ ಹೆಸರುಗಳೆಂದರೆ ಪುರಂದರದಾಸರು ಮತ್ತು ಕನಕದಾಸರು. ಅವರು ಸೇರಿದಂತೆ ಇತರ ಅನೇಕ ದಾಸರು ರಚಿಸಿರುವ ಕೀರ್ತನೆಗಳನ್ನು ನಮ್ಮ ಬದುಕಿನಲ್ಲಿ ಅನುಸಂಧಾನ ಮಾಡುವುದರಿಂದ ಭಗವಂತನ ದಿವ್ಯ ದರ್ಶನ ಭಾಗ್ಯವನ್ನ ಪಡೆದು ಮುಕ್ತಿ ಪದವಿಯನ್ನ ಪಡೆಯಬಹುದು. ಆದ್ದರಿಂದ ದಿನನಿತ್ಯ ಕೀರ್ತನೆಗಳ ಗಾಯನ ಮತ್ತು ಶ್ರವಣ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯಾತ್ರೆಯರಿಗೆ ಮಂಗಳಾರತಿ ನಡೆಯಿತು. ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಂ ಗೀತಾ ನಾಗರಾಜ್, ಭಾರತಿ, ಸುಮನಾ, ವೀರಮ್ಮ, ರಶ್ಮಿ, ವಸಂತ್, ದ್ರಾಕ್ಷಾಯಿಣಿ, ಮಾಣಿಕ್ಯ ಸತ್ಯನಾರಾಯಣ, ಅಂಬುಜಾ, ಶಾಂತಕುಮಾರ್, ಜಿ ಯಶೋಧ, ಪ್ರಕಾಶ್, ಯಶಸ್ವಿ, ಸುಧಾಮಣಿ, ಪಂಕಜ, ಯತೀಶ್, ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು. ಭಗವಂತನ ನಾವು ಎಷ್ಟು ತಪಸ್ಸು ಮಾಡಿ ಕೃಷ್ಣನ ಹೀಗಿದ್ದಾನೆ, ವಿಷ್ಣುವನ್ನ ಹೀಗೆ ಇದ್ದಾನೆ, ಹಂಗೆ ಮಾತಾಡ್ಸಕ್ಕೆ ಹೋಗ್ತೀವಿ ನಾವು. ಆದರೆ ಅವ್ರು ಸಲಿಗೆಯಿಂದ ನನಗೆ ಯಾರು ನನ್ನ ಸ್ನೇಹಿತ ಅನ್ನೋ ಹಾಗೆ, ಯಾರೋ ನನ್ನ ಬಂಧು ಅನ್ನೋ ಹಾಗೆ ಮಾತಾಡಿಸ್ತಾರೆ, ಹೇಳ್ತಾರೆ. ಏನು ಸಿರಿ ಬಂತು ನಿನಗೆ? ಸಮುದ್ರ ಸೇರ್ಪೆ ಕಟ್ಟೆ ಅನ್ನೋ ಸಿರಿನ, ಆಮೇಲೆ ಸೀತೆ ತಂದೆ ಅನ್ನೋ ಸಿರಿನ, ಏನು ಸಿರಿಯಲ್ಲಿ ನನ್ನ ಬರುತ್ತೆ? ದ್ರೌಪದಿ ಮಾನ ಕಾಯ್ದೆ ಅನ್ನೋ ಸಿರಿನ, ಅಜಮೇಳನಿಗೆ ಮುಕ್ತಿ ಕೊಟ್ಟೆ ಅನ್ನೋ ಸಿರಿನ. ಅಜಮೇಳನಿಗೆ ಮುಕ್ತಿ ಕೊಟ್ಟಿದ್ದು ಕೃಷ್ಣನೇ ತಾನೆ. ಅಜಮೇಳ ಕೊನೆ ಕ್ಷಣದಲ್ಲಿ ನಾರಾಯಣ ಅಂತ ಮಗನ ಹೆಸರಿತ್ತು, ನಾರಾಯಣ ಅಂತ ತಕ್ಷಣ ಮುಕ್ತಿ ಕೊಟ್ಟಬೇಕು. ಎಷ್ಟು ಸುಲಭ ಮುಕ್ತಿ ಕೊಟ್ಬಿಟ್ಟು ಅಜಮೇಳನಿಗೆ, ಎಷ್ಟು ಸುಲಭ ಮುಕ್ತಿ ಕೊಟ್ಟೆ ನೀನು. ಆ ಸಿರಿಯಲ್ಲಿ ನನ್ನ ಅರ್ಥ ಯಾವ ಸಿರಿ ಬಂತು ನಿನಗೆ, ನನ್ನ ಅರ್ಥ ಅಲ್ಲ ನೀನು ಅಂತ ಭಗವಂತನಿಗೆ ಕೇಳ್ತಾರೆ. ಹೀಗೆ ಇನ್ನೂ ವಿಧವಿಧವಾಗಿ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕೀರ್ತನೆಗಳಿದ್ದಾವೆ. ಈಗ ಸಮಯನೇ ಸಾಕಾಗೋದಿಲ್ಲ, ಅಷ್ಟು ಕೀರ್ತನೆಗಳು ನಾನು ಹೇಳಬೇಕು ಅಂದರೆ ತುಂಬ ಬೇಕು. ಆಮೇಲೆ ಏನು ಕಾರಣದಿಂದ ಬರಬೇಕು, ನಾವು ಶ್ರೀರಂಗಪಟ್ಟಣನೆಲ್ಲ ನೋಡ್ಕೊಂಡು ಬರ್ತೀವಿ, ಬೇಕಾದಷ್ಟು ನೋಡ್ಕೊಂಡು ಬರ್ತಿರ್ತಾರೆ. ಕಾಲದಲ್ಲಿ ಸೇವೆ ಮಾಡ್ತಿದ್ದಾರೆ, ಕೃಷ್ಣ ನೋಡ್ಕೊಂಡಿದ್ದಾನೆ ಅನ್ಕೋತೀವಿ. ಅದೇ ಅವ್ರು ನೋಡಿದ್ರೆ ಅಂತ ವಿಜಯದಾಸ್ ಹೇಳ್ತಾರೆ, ಏನು ಕಾರಣದಿಂದ ಬರಬೇಕು, ಏನು ಸೀತೆ ಹೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ, ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ, ಕೋತಿಗಳ ರಣವಾಗದೆಂದು ಮಲಗಿದೆಯೋ, ಏನು ಕಾರಣದಿಂದ ಮಲಗಿರುವೆ. ಯಾಕೆ ಮಲ್ಕೊಂಡಿದ್ಯಾ? ಇವ್ರು ಮಾತಾಡಿಸ್ಬೇಕಲ್ಲ, ಇವರು ನಮಗೆ ಭಗವಂತ ದೂರ ಅವರ ಹತ್ತಿರ ಬರ್ಬೇಕು. ಯಾಕೆ ಮಲ್ಕೊಂಡಿದೆ? ಸೀತೆ ಒಂದು ಚಿಂತೆ ಮಾಡ್ಕೊಂಡು ಮಲ್ಗಿದೀಯಾ? ಸೇವೆ ದೊಡ್ಡದು ಅಸಾಧ್ಯ ಅಂತ ಮಲ್ಕೊಂಡಿದ್ಯಾ? ಸೀತೆ ಓದಲ್ಲ ಅಂತ ಮಲ್ಕೊಂಡಿದ್ಯಾ? ಏನಕ್ಕೆ ಮಲ್ಕೊಂಡಿದ್ಯಾ? ಈ ಕೋತಿಗಳ ಕೈಗೆ ಯುದ್ಧ ಮಾಡಲ್ಲ, ನನ್ನ ಸೀತೆ ತರಲಿಲ್ಲ, ಈ ಕೋತಿಗಳ ಕೈ ಯುದ್ಧ ಮಾಡೋಕ್ಕಾಗಲ್ಲ, ನನ್ನ ಸೀತೆ ಬರಲಿಲ್ಲ ಅಂತ ಮಲ್ಕೊಂಡಿದ್ಯಾ? ಯಾವ ಕಾರಣಕ್ಕೆ ಮಲ್ಕೊಂಡಿದ್ಯಾ? ಹೀಗೆ ಭಗವಂತನಿಗೆ ತುಂಬ